ಎಸ್, ಎಲ್ಲ ಕಡೆ ಫೈಟ್ ನಡೀತಾ ಇದೆ. ಕೆಲವೊಬ್ಬರು ತಮ್ಮ ತಮ್ಮ ಹಕ್ಕುಗಳಿಗೆ ಫೈಟ್ ನಡೆಸ್ತಾ ಇದ್ದಾರೆ. ಈಗ ರಾಜ್ಯ ರಾಜಕೀಯದಲ್ಲಿ ಒಂದು ಬಿಗ್ ಇಂಟ್ರೆಸ್ಟಿಂಗ್ ನ್ಯೂಸ್, ಈಗಾಗಲೇ ನಿಮ್ಗೆ ಗೊತ್ತಿರುವಂಥದ್ದೇ ಸಮಾಚಾರ, ಆದರೆ ಹೊಸ ರೂಪವನ್ನು ಪಡೆದುಕೊಳ್ತಾ ಇದೆ ಅನ್ನೋದಕ್ಕೆ ಪೂರಕವಾಗಿ ಒಂದಷ್ಟು ಬ್ರೇಕಿಂಗ್ ಪಾಯಿಂಟ್ಸ್ ನಿಮ್ಮ ಅಶ್ವವೇಗ ನ್ಯೂಸ್ ಸ್ಕ್ರೀನ್ನಲ್ಲಿ. ನಾಳೆಯಿಂದಲೇ ರಾಜ್ಯದಲ್ಲಿ ಪವರ್ ಫೈಟ್ ಮತ್ತೆ ಮುಂದುವರಿಯೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಈಗಾಗಲೇ ಪವರ್ ಫೈಟ್ ಇಲ್ಲ ಅಂತಲ್ಲ, ಆದರೆ ಅದಕ್ಕೆ ಒಂದು ಸಣ್ಣ ಮಟ್ಟದ ಅಲ್ಪ ವಿರಾಮ ಹಾಕಲಾಗಿತ್ತು. ಬೈ ಎಲೆಕ್ಷನ್ ಮುಗೀತಾ ಇದ್ದಂತೆ ಪವರ್ ಫೈಟ್ ಮತ್ತೆ ಮುಂದುವರಿಯೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. CM DCM ಬಣದ ಮಧ್ಯೆ ಏನು ನಡೀತಾ ಇದೆ ನೋಡ್ತಾ ಹೋಗೋಣ. ಚುನಾವಣೆ ಮುಗಿಲ್ರಿ, ಆಮೇಲೆ ನೋಡೋಣ ಅಂತ DK ಟೀಮ್ ಇತ್ತಂತೆ. ಬೈ ಎಲೆಕ್ಷನ್ ಬಳಿಕ ಮತ್ತೆ ಒತ್ತಡ ಹಾಕಲು ಒಳಗೊಳಗೆ ಪ್ಲಾನ್ ನಡೀತಾ ಇದೆ. ಸಿದ್ದು ಬಣದ ಹೇಳಿಕೆಗಳಿಂದ DK ಬ್ರದರ್ಸ್ ಗರಂ ಆಗಿದ್ದಾರೆ. ಆದರೆ ಅದನ್ನು ಯಾವ ರೀತಿ ವ್ಯಕ್ತಪಡಿಸ್ತಾರೆ ನೋಡೋಣ. ಸಿದ್ದು ಬಣದ ಹೇಳಿಕೆಗಳಿಂದ DK ಬ್ರದರ್ಸ್ ಒಂದಿಷ್ಟು ತಮ್ಮದೇ ಆದಂಥ ಹೇಳಿಕೆಗಳನ್ನು, ಸ್ಟ್ರಾಟಜಿಗಳನ್ನು ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಜಮೀರ್ ಅಹ್ಮದ್ ಖಾನ್ ಸೇರಿದಂತೆ ಹಲವರಿಂದ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸ್ತಾ ಇರೋದು ಈಗ ಗೊತ್ತಿರುವಂಥ ಸಮಾಚಾರ. 5 ವರ್ಷನೂ ಸಿದ್ದರಾಮಯ್ಯನೇ CM ಅಂತ ಸಿದ್ದರಾಮಯ್ಯ ಬಣದವರು ಹೇಳ್ತಾ ಇದ್ದಾರೆ. ಒಳಗೊಳಗೆ ಕೆರಳಿ ಕೆಂಡು ಆಗಿರಬಹುದು ಅವರ ವಿರೋಧಿಗಳು. ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ಆಗಿದೆ, ಇನ್ನಾದರೂ ಅಧಿಕಾರ ಹಂಚಿಕೆ ಮಾಡಲಿ ಅಂತ DK ಬಣ ಒತ್ತಾಯ ಮಾಡ್ತಾ ಇದೆ. ಈಗ ಹೈಕಮಾಂಡ್ ಮುಂದೆ ಒತ್ತಡ ಹಾಕೋಕೆ DK ಬ್ರದರ್ಸ್ ಚಿಂತನೆ ಮಾಡ್ತಾ ಇದ್ದಾರೆ. ಇತ್ತ CM ಸಿದ್ದು ಟೀಮ್ ಕೂಡ ಸುಮ್ಮನೆ ಕೂತ್ಕೊಂಡಿಲ್ಲ. ಹೈಕಮಾಂಡ್ ಬಳಿ ಮನವಿಗಳ ಮೇಲೆ ಮನವಿಗಳನ್ನು ಮಾಡ್ತಾ ಇದೆ. ಅಹಿಂದ ವರ್ಗದ ಮತ ಮುಂದಿನ ಚುನಾವಣೆಗೆ ಸಮಸ್ಯೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಮಾಡ್ತೀವಿ, ಏನೇ ಆದರೂ ಈಗ ಬದಲಾವಣೆ ಬೇಡ ಅಂತ ಸಿದ್ದರಾಮಯ್ಯ ಟೀಮ್ ಒತ್ತಾಯ ಮಾಡ್ತಾ ಇದೆಯಂತೆ. ಚುನಾವಣೆ ಬಳಿಕ ಕೈನಲ್ಲಿ ಏನೇನು ಆಗುತ್ತೋ, ಕೈ ಅಂತ ಹೇಳಿದರೆ ಕಾಂಗ್ರೆಸ್ ಪಾಳ್ಯದಲ್ಲಿ ಏನೇನಾಗುತ್ತೆ ಅನ್ನುವ ಒಂದು ಪ್ರೆಷರ್ ಖಂಡಿತವಾಗ್ಲೂ ಇದೆ. ನಿಜ ರೀ, ಪವರ್ ಫೈಟ್ ಇದೆ. ಯಾಕಾಗಿ, ಏನಕ್ಕಾಗಿ? ಕಾಂಗ್ರೆಸ್ ಪಾಳ್ಯದಲ್ಲಿ ಆಂತರಿಕವಾಗಿ ಇರಬೇಕಾದಂಥ ವಿಚಾರ ಈಗ ಜಗಜ್ಜಾಹೀರಾಗಿದೆ. ಅದರಲ್ಲಿ ಯಾವ ಅನುಮಾನ ಇಲ್ಲ, ನೋ ಡೌಟ್ ಎಟ್ ಆಲ್. ಯಾಕಂತ ಹೇಳಿದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದ ಈ ಪವರ್ ಫೈಟ್ ತನ್ನದೇ ಆದಂಥ ಮಹತ್ವವನ್ನು ಪಡೆದುಕೊಂಡಿದೆ. ಕಾರಣ ಏನು? ಅರೆ, ಸಿದ್ದರಾಮಯ್ಯನವ್ರು CM ಆಗಿದ್ದಾರಲ್ರಿ, ಇದು ಯಾಕೆ ಪವರ್ ಫೈಟ್? ಹೌದು, ಕಾಂಗ್ರೆಸ್ ಹೈಕಮಾಂಡ್ ಜೊತೆ ಮಾಡಿಕೊಳ್ಳಲಾಗಿದೆ ಅಂತ ಹೇಳುವಂಥ ಒಂದು ಒಪ್ಪಂದ ಈಗ ದೊಡ್ಡ ಮಟ್ಟದ ಸುದ್ದಿಯಲ್ಲಿದೆ. ಅದಕ್ಕೆ ಕಾರಣಗಳು ಹಲವಾರಿದ್ದಾವೆ. ಈಗ ಸ್ವತಃ ಯಾರೂ ಅದನ್ನು ತಳ್ಳಿ ಹಾಕುವಂತಿಲ್ಲ. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯ ಬಣ ಇರ್ಬೋದು, DK ಶಿವಕುಮಾರ್ ಬಣ ಇರ್ಬೋದು, ಒಟ್ಟಿನಲ್ಲಿ ಕಾಂಗ್ರೆಸ್ನ ಆಂತರಿಕ ವಲಯದಲ್ಲಿ ಏನೇನು ನಡೀತಾ ಇದೆ ಅನ್ನುವ ಕ್ಲಾರಿಟಿ ಅವ್ರಿಗೆ ಇದೆಯಾ ಇಲ್ವಾ ಅನ್ನೋ ಕ್ಲಾರಿಟಿ ಜನರಿಗಿಲ್ಲ. ಯಾಕಂತ ಹೇಳಿದರೆ ಜನರು ಮಾತ್ರ ಮಾತಾಡ್ಕೊಳ್ತಾ ಇದ್ದಾರೆ. ಈ CM DCM ಬದಲಾವಣೆ ಸಿಕ್ಕಾಪಟ್ಟೆ ಚರ್ಚೆಯಲ್ಲಿದೆ ರೀ. ಆದರೆ ಅದಕ್ಕಿಂತ ಜಾಸ್ತಿ ಚರ್ಚೆಯಲ್ಲಿ ಇರಬೇಕಾಗಿದ್ದು ಯಾವುದು? ಅಭಿವೃದ್ಧಿ ಕೆಲಸಗಳು. ಆದರೆ ಅದನ್ನು ಮೀರಿ ಈ ಪವರ್ ಫೈಟ್ ಅನ್ನೋದು ನಡೀತಾ ಇದೆಯಲ್ಲ, ಇದಕ್ಕೆ ಕಾರಣ ಏನು? ಒಂದು, ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿ ಕೆಲಸ ಮಾಡ್ತಾ ಇದೆ? ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯದಲ್ಲಿ ಮುಂದಿನ ಚುನಾವಣೆಗೆ ಪೂರಕವಾಗಿ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ. ಹೌದು, ಈಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ, ಅತಿ ಹೆಚ್ಚು ಸೀಟ್ಗಳನ್ನು ಪಡೆದುಕೊಂಡು ಬಂದಿದೆ ಅಂತ ಹೇಳಿದರೆ ಅದರಲ್ಲಿ ಸಿದ್ದರಾಮಯ್ಯನವ್ರ ಪಾತ್ರನೂ ಇರುತ್ತೆ. ಆಮೇಲೆ ಒಬ್ಬ ಸಂಘಟನಾ ಚತುರನಾಗಿ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರಾಗಿರುವಂಥ DK ಶಿವಕುಮಾರ್ ಅವ್ರದ್ದು ಕೂಡ ಇದ್ದೇ ಇರುತ್ತೆ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಮತ್ತು ವಿಶ್ಲೇಷಣೆ ನೀಡ್ತಾರೆ ನನ್ನ ಕಲೀಗ್, ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ದೀಪಾ. ಪವರ್ ಫೈಟ್ ನಡೀತಾ ಇದೆ ಅನ್ನೋದು ನಮಗೆ ಕ್ಯೂರಿಯಾಸಿಟಿ ಅಲ್ಲ, ಆದರೆ ಪವರ್ ಫೈಟ್ ಈಗ ಮುನ್ನೆಲೆಗೆ ಬಂದಿರುವ ಕಾರಣಗಳಿಗೆ ಪೂರಕವಾದ ಅಂಶಗಳು ಯಾವುದು? ಎಲೆಕ್ಷನ್ಸ್ ಇತ್ತು, ಅದಕ್ಕೋಸ್ಕರ ಸದ್ಯಕ್ಕೆ ತಟಸ್ಥರಾಗಿದ್ರು ಅಂತಾನ, ಈಗ ಮತ್ತೆ ಅದು ಮುಂದಿನ ಹಂತದಲ್ಲಿ ಯಾವ ತಿರುವುಗಳನ್ನು ಪಡೆದುಕೊಳ್ಳಬಹುದು? ಕುಡ್ ಯು ಗೋ ಅಹೆಡ್ ಪ್ಲೀಸ್? ರಘು ಸೂರ್ಯ, ನಿಜ, ಎಲ್ಲೋ ಒಂದ್ ಕಡೆ ಇದನ್ನ ಮುಗಿಸೋದಿಕ್ಕೆ, ಅಂದ್ರೆ ಈ ಚರ್ಚೆಯನ್ನ ಮುಗಿಸೋದಿಕ್ಕೆ ಬಿಡ್ತಾನೂ ಇಲ್ಲ, ಮುಗಿಸೋದಿಕ್ಕೆ ಆಗ್ತಾನೂ ಇಲ್ಲ ಅನ್ನುವಂತಹದ್ದು. ಯಾಕಂದ್ರೆ ಸಹಜವಾಗಿ ನಾಯಕತ್ವ ವಿಚಾರ ಯಾವಾಗ ಡೇ 1 ಶುರುವಾಯಿತು ಅಂದ್ರೆ 4-5 ಜನರ ಮಧ್ಯೆ ನಡೆದಿತ್ತು ಅನ್ನುವಂತಹದ್ದೇನಿದೆ, ಅದು ಎಲ್ಲವೂ ಕೂಡ ಮುಂದುವರ್ಕೊಂಡು ಪ್ರತಿದಿನವೂ ಮುಂದುವರ್ಕೊಂಡು ಬರ್ತಾನೆ ಇದೆ. ಅದರ ಎಫೆಕ್ಟ್ ಆಡಳಿತದ ಮೇಲೆ ಆಗ್ತಿದೆ ಅಂದ್ರೂ ಕೂಡ ಮಾತನಾಡಬೇಕಾಗಿದ್ದಂತಹ ನಾಯಕರುಗಳು ಸುಮ್ಮನಿರುವಂತಹದ್ದು ಇಷ್ಟಕ್ಕೆಲ್ಲ ಕಾರಣ ಅನ್ನುವಂಥದ್ದು. ಎಲ್ಲೋ ಒಂದ್ ಕಡೆ ಉಪಚುನಾವಣೆಯಲ್ಲಿ ಇದರ ಎಫೆಕ್ಟ್ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲೇ DK ಶಿವಕುಮಾರ್ ತಮ್ಮ ಟೀಮ್ ಏನು ಹಿಂಬಾಲಕ ಶಾಸಕರುಗಳಿದ್ರು, ತಮ್ಮ ಆಪ್ತ ಶಾಸಕರುಗಳಿದ್ರು, ಅವರೆಲ್ಲರಿಗೂ ಕೂಡ ಒಂದು ಸೂಚನೆಯನ್ನ ನೀಡಿದ್ರು ಅನ್ನುವಂತಹದ್ದು ಸದ್ಯಕ್ಕೆ ಇರುವಂತಹ ಮಾಹಿತಿ. ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ
ಚುನಾವಣೆ ಮುಗಿಯೋವರೆಗೂ ನೀವು ಯಾರೂ ಕೂಡ ಮಾತನಾಡಬೇಡಿ, ಯಾಕಂದ್ರೆ ಅದರ ಎಫೆಕ್ಟ್ ಇದಕ್ಕೆ ತಲುಪುತ್ತೆ. ತದನಂತರದಲ್ಲಿ ಅದು ಹೈಕಮಾಂಡ್ ನಾಯಕರಿಗೆ ಹೋದ್ರೆ ಹೈಕಮಾಂಡ್ ನಾಯಕರಿಂದ ಸೂಚನೆ ಬಂದ್ರೆ ಅದನ್ನ ನಾನೇ ಅನುಭವಿಸ್ಬೇಕು, ಹಾಗಾಗಿ ನೀವು ಯಾರು ಮಾತನಾಡಬೇಡಿ ಅನ್ನುವಂತಹ ಮಾತುಗಳನ್ನ ಹೇಳಿದ್ರು ಕೂಡ ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ಇಲ್ಲಿಯವರೆಗೂ ಸುಮ್ಮನಿದ್ದಂತಹ ನಾಯಕರುಗಳು ಇದೀಗ ಇದ್ದಕ್ಕಿದ್ದಂತೆ ಮತ್ತೆ ನಾಯಕತ್ವ ವಿಚಾರವನ್ನ ಚರ್ಚೆಗೆ ತೆಗೆದುಕೊಂಡಿದ್ದಾರೆ. ಅದರಲ್ಲೂ ಜಮೀರ್ ಅಹಮದ್ ಹೇಳಿದ್ದಂತಹದ್ದು, ಪರಮೇಶ್ವರ್ ಹೇಳಿದ್ದಂತಹದ್ದು ಎಲ್ಲವೂ ಕೂಡ ಮತ್ತೆ ಚರ್ಚೆಗೆ ಗ್ರಾಸ ಆಯ್ತು. ಆದ್ರೆ ಇದನ್ನ ಇಲ್ಲಿಗೆ ನಿಲ್ಲುವಂತಹದ್ದು ಯಾವುದೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಹೈಕಮಾಂಡ್ ನಾಯಕರು ದೀಪಾ, ಐ ಗಾಟ್ ಇಟ್. ನೀವು ಹೇಳಿರೋ ಎಲ್ಲ ಅಂಶಗಳು ಖಂಡಿತವಾಗ್ಲೂ ಇಲ್ಲಿ ಮುನ್ನೆಲೆಗೆ ಬಂದಿದ್ದಾವೆ, ಅದರಲ್ಲಿ ಯಾವ ಅನುಮಾನ ಇಲ್ಲ. ಆದರೆ ಮೇ 4 ಏನಾದರೂ ಈ ಪವರ್ ಫೈಟ್ಗೆ ಪೂರಕವಾಗುತ್ತಾ? ಅಂದರೆ ಈ ಸೀಟ್ಗಳು ಕಾಂಗ್ರೆಸ್ ಪರವಾಗಿ ಬಂದರೆ ಇದನ್ನು ಯಾರು ಗೆಲ್ಲಿಸ್ಕೊಂಡು ಬಂದರು ಅಥವಾ ಏನಾದರೂ ಉಲ್ಟಾ ಆದರೆ ಈ ಪವರ್ ಫೈಟ್ ಮೇಲೆ ಏನಾದರೂ ಇಂಪ್ಯಾಕ್ಟ್ ಆಗೋ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ ಅಂತೀರಿ? ಖಂಡಿತ ರಾಘವ್ ಸರ್, ಇದರ ಎಫೆಕ್ಟ್ ಆಗೇ ಆಗುತ್ತೆ. ಇಬ್ಬರೂ ನಾಯಕರು ಕೂಡ ಜಿದ್ದಿಗೆ ಬಿದ್ದು ಗೆಲ್ಲಿಸಿಕೊಂಡು ಬರಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಓಡಾಡ್ತಾ ಇದ್ದಾರೆ. ಅದರಲ್ಲೂ ಡಿ ಕೆ ಶಿವಕುಮಾರ್ ಕೇರಳ ಕಡೆ ಗಮನ ಹರಿಸಿರೋದು ಕೂಡ ಅದೇ ಕಾರಣಕ್ಕೆ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಬಾಗಲಕೋಟೆಯಲ್ಲಿ ನಿಂತು 4-5 ಬಾರಿ ಹೋಗಿ ಅಲ್ಲಿ ಪ್ರಚಾರವನ್ನ ಕೈಗೊಂಡಿದ್ದಂತಹದ್ದು, ಜೊತೆಗೆ ದಾವಣಗೆರೆಯಲ್ಲೂ ಕೂಡ 3-4 ದಿನ ಬಂದು ಪ್ರಚಾರ ಮಾಡಿದಂಥದ್ದು ಎಲ್ಲವೂ ಕೂಡ ನಾಯಕತ್ವದ ಮತ್ತೊಂದು ಮಗ್ಗಲಿನ ಭಾಗ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆದ್ರೆ ಇದರ ಎಫೆಕ್ಟ್ ಅಂದ್ರೆ ಒಂದು ಸೋತ್ರೂ ಕೂಡ ಅದು ಸಿದ್ದರಾಮಯ್ಯ ಅವರಿಗೂ ಕೂಡ ದೊಡ್ಡ ಮಟ್ಟಿನ ಎಫೆಕ್ಟ್ ಆಗುತ್ತೆ. ಇತ್ತ ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಅದರ ಎಫೆಕ್ಟ್ ತಗಲುತ್ತೆ. ಯಾಕಂದ್ರೆ ತಾವು ಕೆಪಿಸಿಸಿ ಅಧ್ಯಕ್ಷರಾಗಿ ಟಿಕೆಟ್ ಅನ್ನ ಯಾರಿಗೆ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆ ಮಾಡೋದು ಅಥವಾ ಅದನ್ನ ನಿರ್ಧಾರ ಮಾಡುವಂತಹ ಸೀಟ್ ಅಲ್ಲಿ ಅವರು ಕೂತಿರೋದ್ರಿಂದ ಇದು ಕೂಡ ಅವರಿಗೆ ಎಫೆಕ್ಟ್ ಆಗ್ಬಹುದು. ಆದ್ರೆ ಸದ್ಯಕ್ಕಂತೂ ನಾಯಕತ್ವ ವಿಚಾರವನ್ನ ಬದಲಾವಣೆ ಅಂದ್ರೆ ನಾಯಕತ್ವವನ್ನ ಬದಲಾವಣೆ ಮಾಡೋದು ಬೇಡ ಅನ್ನುವಂತಹದ್ದೇ ಹೈಕಮಾಂಡ್ ಗಮನದ ಅಂದ್ರೆ ತಲೆಯಲ್ಲೂ ಕೂಡ ಇರೋದ್ರಿಂದ ಈ ಚುನಾವಣೆಯನ್ನ ಮುಂದಿಟ್ಕೊಂಡೆ ಅದರ ಆಧಾರವಾಗಿಯೇ ಮುಂಬರುವಂತಹ ದಿನಗಳಲ್ಲಿ ಚರ್ಚೆ ಮಾಡುವಂತಹದ್ದಂತೂ ನಿಜ ರಾಘವ್ ಸೂರ್ಯ. ಫೈನ್, ಥ್ಯಾಂಕ್ ಯು ದೀಪಾ.